ವೀಕ್ಷಕರೇ, ಉತ್ತರ ಕೊರಿಯಾದಲ್ಲಿ ಚಿತ್ರ ವಿಚಿತ್ರ ರೂಲ್ಸ್ಗಳು ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ತಮ್ಮ ಸ್ವಂತ ಮಕ್ಕಳಿಗೆ ತಮಗೆ ಇಷ್ಟಾದಂಥ ಹೆಸರನ್ನ ಇಡುವ ಹಾಗಿಲ್ಲ, ತಮಗೆ ಇಷ್ಟ ಬಂದ ರೀತಿ ಹೇರ್ ಸ್ಟೈಲ್ ಅನ್ನ ಮಾಡಿಸುವ ಹಾಗಿಲ್ಲ, ಜೀನ್ಸ್ ಪ್ಯಾಂಟ್ ಅನ್ನ ಹಾಕುವಂತಿಲ್ಲ, ಕೂದಲಿಗೆ ಕಲರ್ ಅನ್ನ ಮಾಡುವ ಹಾಗಿಲ್ಲ, ಧರ್ಮಾಚರಣೆಗೆ ಅವಕಾಶ ಇಲ್ಲ, ವಿದೇಶಕ್ಕೆ ಹೋಗುವಂತಿಲ್ಲ. ಇಂಥ ಹುಚ್ಚುಚ್ಚು ರೂಲ್ಸ್ಗಳು ಅಲ್ಲಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ನಂಬಲು ಸಾಧ್ಯವಾಗದ, ಇನ್ನೂ ಕೂಡ ಅಚ್ಚರಿ ಮೂಡಿಸುವಂತ ಮತ್ತೆ ಮಾನವೀಯತೆಗೆ ಸವಾಲನ್ನ ಹಾಕುವಂತ ವಿಚಿತ್ರ ಕಾನೂನುಗಳು ಅಲ್ಲಿ ಇವೆ ಅನ್ನೋದು ನಿಮಗೆ ಬಹುಶಃ ಗೊತ್ತಿಲ್ಲ. ಬನ್ನಿ ವೀಕ್ಷಕರೇ, ನೀವು ಯಾವತ್ತೂ ಕೂಡ ಕೇಳಿರದಂತ ಇನ್ನೂ ಕೆಲವು ವಿಚಿತ್ರ ರೂಲ್ಸ್ಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದ ಹೋಗೋಣ. ವೀಕ್ಷಕರೇ, ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಇಲ್ಲದೆ ಇರೋದ್ರಿಂದ ಅಲ್ಲಿನ ವ್ಯವಸಾಯಕ್ಕೆ ಗೊಬ್ಬರ ಎಲ್ಲಿಂದ ಬರಬೇಕಲ್ವಾ? ಹೀಗಾಗಿ ಉತ್ತರ ಕೊರಿಯಾದಲ್ಲಿ ಮಾನವನ ಗೊಬ್ಬರವನ್ನ ಬಳಸುವಂತ ನಿಯಮ ಜಾರಿಯಲ್ಲಿದೆ. ಮಾನವನ ಮಲಮೂತ್ರದಿಂದ ಅಲ್ಲಿ ರಸಗೊಬ್ಬರವನ್ನ ತಯಾರು ಮಾಡಲಾಗುತ್ತೆ. ಒಂದ್ ರೀತಿ ಇದನ್ನ ಹೊಸ ಪ್ರಯೋಗ ಅಂತ ಅನ್ಬಹುದಾದ್ರೂ 2019ರಲ್ಲಿ ಈ ಕಿಮ್ ಉತ್ತರ ಕೊರಿಯಾದ ನಾಗರಿಕರಿಗೆ ಅಸಾಧ್ಯವಾದ ಒಂದು ನಿಯಮವನ್ನ ಹೇರಿದ್ದ. ಅದೇನಪ್ಪ ಅಂದ್ರೆ ಎಲ್ಲರೂ ಕೂಡ 100 kgಯಷ್ಟು ಮಲವನ್ನ ಸಂಗ್ರಹಿಸಿ ಕೊಡಬೇಕು ಅನ್ನೋದು ನಿಯಮ ಆಗಿತ್ತು. ಒಬ್ಬ ಮನುಷ್ಯ ದಿನದಲ್ಲಿ 150ರಿಂದ 250 ಗ್ರಾಂನಷ್ಟು ಮಲವನ್ನ ಉತ್ಪಾದಿಸಬಹುದು. ಹಾಗಿರುವಾಗ 100 kgಯನ್ನ ಹೇಗೆ ಸಂಗ್ರಹ ಮಾಡೋದು? ಪ್ರತಿ ವರ್ಷ ಈ ಮಾನವ ಗೊಬ್ಬರವನ್ನ ಸಂಗ್ರಹ ಮಾಡುವಂತ ಕಾರ್ಯವನ್ನ ಚಳಿಗಾಲದಲ್ಲಿ ಮಾಡಲಾಗ್ತಿತ್ತು. ಆದ್ರೆ ಈ ವರ್ಷ ಬೇಸಿಗೆಯಲ್ಲೇ ಕೊಡೋದಕ್ಕೆ ಹೇಳಲಾಯಿತು. ಈ ಬೇಸಿಗೆಯಲ್ಲಿ ಮಲವನ್ನ ಸಂಗ್ರಹಿಸಿ ಯಾರ್ಡ್ನಲ್ಲಿ ಒಣಗಿಸೋದಕ್ಕೆ ಹೋದ್ರೆ ನೊಣ ಹಾಗೂ ಕ್ರಿಮಿಗಳ ಕಾಟ ಅಧಿಕವಾಗುತ್ತೆ, ಮತ್ತೆ ವಾಸನೆ ಕೂಡ ಎಲ್ಲ ಕಡೆ ಹರಡುತ್ತೆ. ಆದ್ರೂ ಕೂಡ ಈ ನಿಯಮವನ್ನ ಕಿಮ್ ಸಡಿಲ ಮಾಡಿಲ್ಲ. ಯಾರ್ಯಾರು 100 kg ಮಲದ ಗೊಬ್ಬರವನ್ನ ಕೊಡ್ಲಿಲ್ವೋ ಅವರೆಲ್ಲರನ್ನೂ ಕೂಡ ಜೈಲಿಗೆ ಹಾಕಲಾಯಿತು. ಇನ್ನು ಎರಡನೇ ನಿಯಮ, ದಿ ಡಾರ್ಕ್ ನೈಟ್ ಆಫ್ ಕೊರಿಯಾ. ವೀಕ್ಷಕರೇ, ಈ ಉಪಗ್ರಹ ಚಿತ್ರಗಳನ್ನ ನೀವೊಂದ್ಸಾರಿ ನೋಡಿ. ಈ ರೀತಿ ಭಾರತ ಮತ್ತು ಎಲ್ಲ ದೇಶಗಳು ಕೂಡ ಹೊಳಿತಿವೆ. ಈಗ ಈ ಎರಡು ಚಿತ್ರಗಳನ್ನ ಒಂದ್ಸಾರಿ ನೋಡಿ. ಇದು ಜಪಾನ್, ಇದು ಕೂಡ ಬೆಳಗ್ತಾ ಇದೆ. ಇದು ದಕ್ಷಿಣ ಕೊರಿಯಾ, ಇದು ಕೂಡ ಹೊಳಿತಾ ಇದೆ. ಇದು ಚೀನಾ, ಇದು ಕೂಡ ಮಿಂಚ್ತಾ ಇದೆ. ಆದ್ರೆ ಈಗ ನೋಡಿ, ಇದು ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿದೆ. ಇದುವೇ ಉತ್ತರ ಕೊರಿಯಾ ದೇಶ. ಇಲ್ಲಿ ಉತ್ತರ ಕೊರಿಯಾದ ಪಕ್ಕದ ದೇಶ ಆದಂತ ದಕ್ಷಿಣ ಕೊರಿಯಾ ಸಂಪೂರ್ಣವಾಗಿ ಹೊಳಿತಿರೋದನ್ನ ಸ್ಪಷ್ಟವಾಗಿ ನೀವು ನೋಡಬಹುದು. ಆದ್ರೆ ಉತ್ತರ ಕೊರಿಯಾದಲ್ಲಿ ಈ ಒಂದು ಸಣ್ಣ ಬೆಳಕನ್ನ ಹೊರತುಪಡಿಸಿ ರಾತ್ರಿಯಲ್ಲಿ ಎಲ್ಲೂ ಕೂಡ ಬೆಳಕು ಇರೋದನ್ನ ನೀವು ಕಾಣ್ತಾ ಇಲ್ಲ. ಈ ಚಿಕ್ಕ ಬೆಳಕು ಯಾವ್ದಪ್ಪ ಅಂದ್ರೆ ಉತ್ತರ ಕೊರಿಯಾದ ರಾಜಧಾನಿಯಲ್ಲಿ ಶ್ರೀಮಂತ ಮತ್ತು ಗಣ್ಯ ವ್ಯಕ್ತಿಗಳ ಮನೆಗಳಿರುವಂತ ಏರಿಯಾದ ಬೆಳಕಾಗಿದೆ. ಅಂದ್ರೆ ವೀಕ್ಷಕರೇ, ಉತ್ತರ ಕೊರಿಯಾದ ವಿದ್ಯುತ್ ಪರಿಸ್ಥಿತಿ ಶೋಚನೀಯವಾಗಿದೆ. ಔಟ್ಡೇಟೆಡ್ ಇನ್ಫ್ರಾಸ್ಟ್ರಕ್ಚರ್, ಲಿಮಿಟೆಡ್ ಎನರ್ಜಿ ಮೂಲಗಳು ಮತ್ತೆ ಮಿಲಿಟರಿಗೆ ವಿದ್ಯುತ್ತನ್ನು ಒದಗಿಸುವಂತ ಭರದಲ್ಲಿ ಉತ್ತರ ಕೊರಿಯಾದ ಬಹುತೇಕ ಎಲ್ಲಾ ಮನೆಗಳಿಗೆ ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕೆಲವು ರಿಮೋಟ್ ಪ್ರದೇಶಗಳಲ್ಲಿ ದಿನದ ಕೆಲವು ಗಂಟೆ, ಮತ್ತೆ ಕೆಲವು ಕಡೆ ವರ್ಷದಲ್ಲಿ ಯಾವಾಗಲೂ ಒಂದ್ಸಲ ವಿದ್ಯುತ್ ಕಾಣಿಸ್ಕೊಳ್ಳುತ್ತೆ. ಯಾವುದೇ ದೇಶಗಳ ಜೊತೆ ವ್ಯಾಪಾರ ಸಂಬಂಧಗಳನ್ನ ಇಟ್ಕೊಳ್ಳೋದ ಕಾರಣ ಉತ್ತರ ಕೊರಿಯಾದ ಆರ್ಥಿಕತೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಅಂದ್ರೆ ಅಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಕೂಡ ಯಾವಾಗಲೂ ವಿದ್ಯುತ್ ಇರೋದಿಲ್ಲ. ಇನ್ನು ಮೂರನೇ ನಿಯಮ, ಅಶ್ಲೀಲ ಚಿತ್ರಗಳನ್ನ ನೋಡುವ ಹಾಗಿಲ್ಲ. ಉತ್ತರ ಕೊರಿಯಾದಲ್ಲಿ ಅಶ್ಲೀಲ ವಿಷಯವನ್ನ ನೋಡೋದಾಗ್ಲಿ ಓದೋದಾಗ್ಲಿ ಸಂಪೂರ್ಣ ಬ್ಯಾನ್ ಮಾಡಲಾಗಿದೆ. ನಮ್ಮ ದೇಶದಲ್ಲೂ ಅಶ್ಲೀಲ ಚಿತ್ರ, ವಿಡಿಯೋವನ್ನ ಶೇರ್ ಮಾಡೋದು, ರೆಕಾರ್ಡ್ ಮಾಡೋದು, ನೋಡೋದು ಅಪರಾಧ ಆದ್ರೂ ಕೂಡ ನಿಮ್ಮ ಮನೆಯ ರೂಮ್ನಲ್ಲಿ ಕುಳಿತು ನೀವು ಅಂತ ವಿಡಿಯೋವನ್ನ ನೋಡ್ತೀರಾ ಅಂದ ಮಾತ್ರಕ್ಕೆ ಒಂದೇ ಸಲಕ್ಕೆ ನಿಮ್ಮನ್ನ ಹಿಡಿದು ಕೊಂದು ಹಾಕೋದಿಲ್ಲ. ಆದ್ರೆ ಉತ್ತರ ಕೊರಿಯಾದಲ್ಲಿ ಒಂದ್ಸಲ ಒಬ್ಬ ಹದಿಹರಿಯದ ಹುಡುಗ ಅಂತ ಕೆಲಸವನ್ನ ಮಾಡಿ ಸಿಕ್ಬಿದ್ದಿದ್ದ. ಆಗ ಅವನನ್ನ ಅವನ ಕುಟುಂಬದೊಂದಿಗೆ ಅವರ ನಗರದಿಂದ ಹೊರಹಾಕಿ ಶಾಶ್ವತವಾಗಿ ಒಂದು ರಿಮೋಟ್ ಏರಿಯಾದಲ್ಲಿ ಎಸೆಯಲಾಗಿತ್ತು. ಇನ್ನು ನಾಲ್ಕನೇ ನಿಯಮ, ನಿಮ್ಮ ಕೆಲಸವನ್ನ ನೀವು ಬದಲಿಸುವ ಹಾಗಿಲ್ಲ. ಅಂದ್ರೆ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರೆ ಅದನ್ನ ಬಿಟ್ಟು ಡ್ರೈವರ್ ಕೂಡ ಆಗಬಹುದು, ಪೊಲೀಸ್ ಕೂಡ ಆಗಬಹುದು. ತನ್ನ ಅರ್ಹತೆಗೆ ಹಾಗೂ ಆಸಕ್ತಿಗೆ ತಕ್ಕ ಹಾಗೆ ನಾವು ಏನ್ ಬೇಕಾದ್ರೂ ಆಗಬಹುದು, ಯಾವ ಕೆಲಸ ಬೇಕಾದ್ರೂ ಮಾಡಬಹುದು. ಆದ್ರೆ ಉತ್ತರ ಕೊರಿಯಾದ ಸಂವಿಧಾನದಲ್ಲಿ ನಾಗರಿಕರಿಗೆ ಯಾವ ಕೆಲಸವನ್ನಾದರೂ ಮಾಡುವಂತ ಹಕ್ಕಿದೆ ಅಂತ ಬರೆಯಲಾಗಿದೆ. ಆದ್ರೂ ಅದು ಸಂವಿಧಾನದಲ್ಲಿ ಮಾತ್ರ ಉಳಿದೋಗಿದೆ. ನೀವು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಎಂಬುದನ್ನ ಕಿಮ್ನ ಸರ್ಕಾರ ನಿರ್ಧರಿಸುತ್ತೆ. ತಾವು ಮೊದಲು ಯಾವ ಕೆಲಸ ಮಾಡ್ತಿರೋ ಅದನ್ನೇ ಜೀವನ ಪರ್ಯಂತ ಮಾಡಬೇಕು. ಆಸಕ್ತಿ ಇಲ್ಲ ಅಥವಾ ಲಾಭ ಇಲ್ಲ ಅಂತ ಕೆಲಸವನ್ನ ಬದಲಿಸುವ ಹಾಗಿಲ್ಲ. ಇದು ಕೂಡ ಅಲ್ಲಿರುವಂತ ನಿಯಮ. ಇನ್ನು ಐದನೇ ನಿಯಮ, ಕಾಲಿಂಗ್ ಈಸ್ ಎ ಕ್ರೈಮ್. ವೀಕ್ಷಕರೇ, ನಮ್ಮ ದೇಶದಲ್ಲಿ ಸಂಬಂಧಿಕರು ಯಾರಾದರೂ ವಿದೇಶದಲ್ಲಿ ವಾಸ ಮಾಡ್ತಿದ್ರೆ ನಾವು ಅವರಿಗೆ ಸುಲಭವಾಗಿ ಅಂತಾರಾಷ್ಟ್ರೀಯ ಕರೆಯನ್ನ ಮಾಡಿ ಮಾತಾಡಬಹುದು. ಆಪ್ಗಳ ಮೂಲಕ ವಿಡಿಯೋ ಕಾಲನ್ನ ಮಾಡಿ ನೋಡಲಬಹುದು. ಆದ್ರೆ ಉತ್ತರ ಕೊರಿಯಾದಲ್ಲಿ ಅಂತಾರಾಷ್ಟ್ರೀಯ ಕರೆಯನ್ನ ಮಾಡೋದು ಅಪರಾಧ. ಸಿಕ್ಬಿದ್ರೆ ವರ್ಷಾನ್ಗಟ್ಲೆ ಜೈಲಿಗೆ ಹಾಕಲಾಗುತ್ತೆ. 2017ರಲ್ಲಿ ಫ್ಯಾಕ್ಟರಿ ಮಾಲೀಕನೊಬ್ಬನನ್ನ ಹಿಡಿದು 1.5 ಲಕ್ಷ ಜನರ ಮುಂದೆ ಗುಂಡನ್ನ ಹಾರಿಸಿ ಕೊಲ್ಲಲಾಗಿತ್ತು. ಏಕೆಂದ್ರೆ ಅವನು ತನ್ನ ಫ್ಯಾಕ್ಟರಿಯ ಬೇಸ್ಮೆಂಟ್ ನಲ್ಲಿ ವಿಶೇಷ ವ್ಯವಸ್ಥೆಯನ್ನ ಮಾಡಿಕೊಂಡು 13 ಫೋನ್ಗಳನ್ನ ಇಟ್ಕೊಂಡು ಅವುಗಳ ಸಹಾಯದಿಂದ ಅಂತಾರಾಷ್ಟ್ರೀಯ ಕರೆಯನ್ನ ಮಾಡ್ತಿದ್ದ. ಯಾವುದೇ ಆಂತರಿಕ ಮಾಹಿತಿ ಹೊರಗಡೆ ಹೋಗಬಾರ್ದು ಹಾಗೂ ಹೊರಗಿನವರ ಯಾವ ಪ್ರಭಾವ ನಮ್ಮವ್ರ ಮೇಲೆ ಬೀಳಬಾರ್ದು ಅಂತ ಉತ್ತರ ಕೊರಿಯಾ ಸರ್ಕಾರ ಈ ನಾರ್ತ್ ಕೊರಿಯಾದ ಏಕೈಕ ಟೆಲಿಕಾಂ ಕಂಪನಿ ಕೊರಿಯಾ ಲಿಂಕ್ ಎಲ್ಲ ಇಂಟರ್ನ್ಯಾಷನಲ್ ಕರೆಗಳನ್ನ ಬ್ಲಾಕ್ ಮಾಡಿದೆ. ಹಾಗೂ ಸರ್ಕಾರ ದೇಶದ ಗಡಿಯಲ್ಲಿ ಎಲ್ಲಾ ಕಡೆ ಜಾಮರನ್ನ ಅಳವಡಿಸಿ ಕರೆ ಹೊರಗಡೆ ಹೋಗದಾಗೆ ಹಾಗೂ
ಒಳಗೂ ಬರ್ದ ಹಾಗೆ ಮಾಡಿದೆ. ಇನ್ನು 7ನೇ ನಿಯಮ ಟೇಕ್ ಪರ್ಮಿಷನ್ ಫಸ್ಟ್. ಅಂದ್ರೆ ಉತ್ತರ ಕೊರಿಯಾದಲ್ಲಿ ಜನ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹೋಗಬೇಕು ಅಂದ್ರೆ ಅನುಮತಿ ಪಡೆದಂತ ದಾಖಲೆಗಳನ್ನ ಹೊಂದಿರಬೇಕು. ಆಗ ಮಾತ್ರ ಪ್ರಯಾಣಿಕರು ಬೇರೆ ನಗರಕ್ಕೆ ಹೋಗಬಹುದು. ನಮ್ಮ ದೇಶದ ಹಾಗೆ ಬೆಂಗಳೂರಿನ ವ್ಯಕ್ತಿ ದೆಹಲಿಗೆ, ದೆಹಲಿಯ ವ್ಯಕ್ತಿ ಉತ್ತರ ಪ್ರದೇಶಕ್ಕೆ, ಉತ್ತರ ಪ್ರದೇಶದ ವ್ಯಕ್ತಿ ಆಂಧ್ರ ಪ್ರದೇಶಕ್ಕೆ, ಆಂಧ್ರ ಪ್ರದೇಶದ ವ್ಯಕ್ತಿ ಕರ್ನಾಟಕಕ್ಕೆ ಬಂದು ನೆಲೆಸುವ ಹಾಗೆ ಅಲ್ಲಿ ಅವಕಾಶ ಇಲ್ಲ. ಇನ್ನು 8ನೇ ನಿಯಮ ಟ್ರಿಪ್ಲೆಟ್ಸ್ ಆರ್ ನಾಟ್ ಯುವರ್ಸ್. ವೀಕ್ಷಕರೇ, ನಾವಿಲ್ಲಿ ಬಣ್ಣ, ನಂಬರ್ ಮತ್ತೆ ಯಾವುದೋ ಚಿಹ್ನೆಯನ್ನ ಲಕ್ಕಿ ಅಂತ ಭಾವಿಸ್ತೀವಿ. ಹಾಗೇನೆ ಉತ್ತರ ಕೊರಿಯಾದಲ್ಲಿ ತ್ರಿವಳಿ ಮಕ್ಕಳು ಜನಿಸಿದ್ರೆ ಅದನ್ನ ಲಕ್ಕಿ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ಹಾಗೆ ಜನಿಸಿದಂತ ಮಕ್ಕಳನ್ನ ಅವರ ಹೆತ್ತ ತಂದೆ ತಾಯಿಗೆ ಕೊಡೋದಿಲ್ಲ. ಸರ್ಕಾರನೇ ಅವರನ್ನ ವಶಕ್ಕೆ ಪಡೆದು ಬೆಳೆಸುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ಮಹಿಳೆ ಹೊಟ್ಟೆಯಲ್ಲಿ 3 ಮಕ್ಕಳು ಇರೋದು ಗೊತ್ತಾದಾಗ ಕಿಮ್ ಸರ್ಕಾರ ಹೆರಿಗೆಗೆ ಸ್ವಲ್ಪ ಮುಂಚಿತವಾಗಿ ಮಕ್ಕಳ ತಾಯಿಯನ್ನ ರಾಜಧಾನಿ ಪ್ಯೋಗ್ಯಾಂಗ್ಗೆ ಕರೆತರುತ್ತೆ. ಇಲ್ಲಿ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಾಗುತ್ತೆ. ಮತ್ತೆ ತ್ರಿವಳಿ ಮಕ್ಕಳು ಜನಿಸಿದ ಮೇಲೆ ಅವರ ತಾಯಿಯನ್ನ ಮರಳಿ ಅವರ ಮನೆಗೆ ಕಳುಹಿಸಿ ಮಕ್ಕಳನ್ನ 4 ವರ್ಷದವರೆಗೂ ರಾಜಧಾನಿಯಲ್ಲಿ ಇಟ್ಕೊಂಡು ಸಾಕಲಾಗುತ್ತೆ. ತಾಯಿಯನ್ನ ಕಳಿಸಿಕೊಡುವಂತ ಮೊದಲು ತ್ರಿವಳಿಗಳನ್ನ ಅದೃಷ್ಟ ಅಂತ ಪರಿಗಣಿಸಿ ತಾಯಿಗೆ ಚಿನ್ನದ ಉಂಗುರವನ್ನ ಗಿಫ್ಟ್ ಮಾಡಿ ಕಳುಹಿಸಲಾಗುತ್ತೆ. ಇದು ಕೂಡ ಅಲ್ಲಿರುವಂತ ಒಂದು ವಿಚಿತ್ರ ನಿಯಮ. ಇನ್ನು ಮುಂದಿನ ನಿಯಮ ಬೈಬಲ್ ಈಸ್ ಎ ವೇ ಟು ಗಾಡ್. ವೀಕ್ಷಕರೇ, ಯಾವುದೇ ದೇಶ ಇರಲಿ ಅದು ಪ್ರಮುಖ ಧರ್ಮವನ್ನ ಹೊಂದಿರುತ್ತೆ. ಉದಾಹರಣೆಗೆ ಭಾರತದಲ್ಲಿ ಹಿಂದೂ ಧರ್ಮ ಒಂದು ಪ್ರಮುಖ ಧರ್ಮ ಆಗಿದೆ. ಆದರೆ ಇಲ್ಲಿರುವಂತಹ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಆಗಿರಲಿ ಅವರು ಯಾವುದೇ ಧರ್ಮವನ್ನು ಅನುಸರಿಸೋದಕ್ಕೆ ಅವರು ಸ್ವತಂತ್ರರಾಗಿರ್ತಾರೆ. ಅಮೆರಿಕದಲ್ಲಿ ಕ್ರಿಶ್ಚಿಯನ್ ಧರ್ಮ ಒಂದು ಪ್ರಮುಖ ಧರ್ಮ ಆಗಿದೆ. ಮತ್ತೆ ಅದರ ಹೊರತಾಗಿ ಜನ ವಿಭಿನ್ನ ಧರ್ಮಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಬಯಸಿದರೆ ಅದಕ್ಕೂ ಅಲ್ಲಿ ಸ್ವಾತಂತ್ರ್ಯ ಇದೆ. ಆದರೆ ನಾವು ಉತ್ತರ ಕೊರಿಯಾದ ಬಗ್ಗೆ ಮಾತನಾಡೋದಾದರೆ ಅಲ್ಲಿ ಯಾವುದೇ ಧರ್ಮ ಇಲ್ಲ. ಕಿಮ್ ಜಂಗ್ ಉನ್ ಮತ್ತು ಅದರ ಕುಟುಂಬನೇ ಅಲ್ಲಿ ಧರ್ಮ, ದೇವರು ಎಲ್ಲವೂ. ಅದಕ್ಕಾಗಿಯೇ ಉತ್ತರ ಕೊರಿಯಾದ ಸರ್ಕಾರ ಅಲ್ಲಿ ನಾಸ್ತಿಕತೆಯನ್ನ ಬೋಧಿಸುತ್ತೆ. ಯಾರಾದರೂ ಬೈಬಲ್ ಅಥವಾ ಇತರ ಧರ್ಮಗ್ರಂಥವನ್ನ ಪಾಲನೆ ಮಾಡೋದು ಕಂಡುಬಂದ್ರೆ ಮೊದಲು ಅವರನ್ನ ಬಂಧಿಸಲಾಗುತ್ತೆ. ನಂತರ ವಿಚಾರಣೆ ಮಾಡಿದ್ಮೇಲೆ ಅವರನ್ನ ಕೊಂದುಹಾಕಲಾಗುತ್ತೆ. ಈ ಒಂದು ನಿಯಮ ಬೇರೆ ದೇಶದಿಂದ ಅಲ್ಲಿಗೆ ಭೇಟಿ ಕೊಡುವಂತ ವಿದೇಶಿಗರಿಗೂ ಅನ್ವಯಿಸುತ್ತೆ. ಜೆಫ್ರಿ ಫಾಲ್ ಎಂಬ ಅಮೆರಿಕದ ಪ್ರಜೆ ಉತ್ತರ ಕೊರಿಯಾಕ್ಕೆ ಭೇಟಿ ಕೊಟ್ಟಂತ ಸಮಯದಲ್ಲಿ ಅವರನ್ನ ಬಂಧಿಸಿ 5 ತಿಂಗಳ ಕಾಲ ಜೈಲಲ್ಲಿ ಇಡಲಾಗಿತ್ತು. ಕಾರಣ ಏನಂದ್ರೆ ಆತ ಉತ್ತರ ಕೊರಿಯಾದ ರೆಸ್ಟೋರೆಂಟ್ನಲ್ಲಿ ಊಟವನ್ನ ಮಾಡಿದ ನಂತರ ವಾಶ್ರೂಮ್ ಅಲ್ಲಿ ತಮ್ಮ ಬೈಬಲ್ ಅನ್ನ ಅಲ್ಲೇ ಬಿಟ್ಟು ಹೋಗಿದ್ದ. ಹಾಗಾಗಿ ಆತನನ್ನ ಹಿಡಿದು ಬಂಧಿಸಲಾಗಿತ್ತು. ಇನ್ನು ಮುಂದಿನ ನಿಯಮ ಏನಪ್ಪಾ ಅಂದ್ರೆ ವೋಟಿಂಗ್ ಈಸ್ ಮ್ಯಾಂಡೇಟರಿ. ವೀಕ್ಷಕರೇ, ನೀವು ಉತ್ತರ ಕೊರಿಯಾವನ್ನ ಸರ್ವಾಧಿಕಾರಿ ದೇಶ ಅಂತ ಎಷ್ಟೇ ಕರೆದ್ರೂ ಕೂಡ ಅವ್ರ ಪ್ರಕಾರ ಉತ್ತರ ಕೊರಿಯಾ ದೇಶ ಒಂದು ಪ್ರಜಾಸತ್ತಾತ್ಮಕ ದೇಶ ಆಗಿದೆ. ಅದರ ಅಧಿಕೃತ ಹೆಸರು ಕೂಡ ಡೆಮಾಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಅಂತಾನೆ ಇದೆ. ಉತ್ತರ ಕೊರಿಯಾ ದೇಶದಲ್ಲಿ ಚುನಾವಣೆಗಳು ನಡೀತವೆ, ಮತದಾನ ಕೂಡ ಮಾಡಲಾಗುತ್ತೆ. ಆದ್ರೆ ತಮಾಷೆ ಸಂಗತಿ ಏನು ಅಂದ್ರೆ ಅಲ್ಲಿನ ಚುನಾವಣೆಯಲ್ಲಿ ಒಬ್ಬನೇ ಒಬ್ಬ ಅಭ್ಯರ್ಥಿ ನಿಲ್ತಾನೆ, ಅದುವೇ ಕಿಮ್ ಜಾಂಗ್ ಉನ್. ನಮ್ಮಲ್ಲಿನ ಹಾಗೆ ಅಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಸಮಾಜವಾದಿ ಪಕ್ಷ, ಆಮ್ ಆದ್ಮಿ ಪಾರ್ಟಿಯಿಂದ ಸಾವಿರಾರು ಅಭ್ಯರ್ಥಿಗಳಲ್ಲಿ ಚುನಾವಣೆ ಕಣದಲ್ಲಿ ಇರೋದಿಲ್ಲ. ಇಡೀ ಉತ್ತರ ಕೊರಿಯಾದಲ್ಲಿ ಯಾವುದೇ ವ್ಯಕ್ತಿ 17 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಅವರು ಮತದಾನ ಮಾಡೋದು ಕಡ್ಡಾಯ ಆಗಿದೆ. ಮತದಾನ ಮಾಡದೇ ಇದ್ರೆ ಗಲ್ಲು ಶಿಕ್ಷೆ ಪಕ್ಕ. ಅದಕ್ಕಾಗಿನೇ ಉತ್ತರ ಕೊರಿಯಾದಲ್ಲಿ ಯಾವಾಗಲೂ 100% ಮತದಾನ ಆಗುತ್ತೆ. ಮತ್ತೆ ಆ 100% ಮತಗಳೆಲ್ಲ ಈ ಕಿಮ್ ಜಾಂಗ್ ಉನ್ಗೆನೆ ಹೋಗ್ತವೆ. ಇನ್ನು ಮುಂದಿನ ನಿಯಮ ಎಂಟ್ರಿ ಈಸ್ ಬ್ಯಾನ್ಡ್. ವೀಕ್ಷಕರೇ, ನಮ್ಮ ದೇಶದ ರಾಜಧಾನಿ ನವದೆಹಲಿ ರೀತಿಯೇ ಉತ್ತರ ಕೊರಿಯಾದ ರಾಜಧಾನಿ ಪ್ಯೋಗ್ಯಾಂಗ್ ಇದೆ. ನಮ್ಮ ದೇಶದಲ್ಲಿ ಯಾರು ಬೇಕಾದರೂ ದೆಹಲಿಗೆ ಹೋಗಿ ನೆಲೆಸಬಹುದು. ನಿಮ್ಮೂರನ್ನ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿ ಅಂತ ಅಲ್ಲಿ ಯಾರು ನಮ್ಮನ್ನ ಕೇಳೋದಿಲ್ಲ. ಆದ್ರೆ ಉತ್ತರ ಕೊರಿಯಾದ ರಾಜಧಾನಿಗೆ ಭೇಟಿಯನ್ನು ಕೊಡೋದಕ್ಕೆ ಸಾಮಾನ್ಯ ಜನರಿಗೆ ಅನುಮತಿ ಇಲ್ಲ. ಅಲ್ಲಿ ಯಾರಾದರೂ ವಾಸ ಮಾಡೋದಕ್ಕೆ ಬಯಸಿದ್ರೆ ಸರ್ಕಾರದಿಂದ ವಿಶೇಷ ಅನುಮತಿಯನ್ನ ಪಡಿಬೇಕಾಗುತ್ತೆ. ಈ ಒಂದು ನಿಯಮ ಯಾಕೆಂದ್ರೆ ತಾನಿರುವಂತ ನಗರದಲ್ಲಿ ಬರೀ ಶ್ರೀಮಂತರು, ಗಣ್ಯರು ಮಾತ್ರ ಇರಬೇಕು. ಸಾಮಾನ್ಯ ಬಡಜನ ಇಲ್ಲಿ ವಾಸ ಮಾಡಬಾರದು ಎಂಬುದು ಈ ಸರ್ವಾಧಿಕಾರಿ ಕಿಮ್ನ ಆದೇಶ. ಇನ್ನು ಮುಂದಿನ ನಿಯಮ ಉತ್ತರ ಕೊರಿಯಾದಲ್ಲಿ ವಾಸ ಮಾಡುವಂತ ಜನರು ತಮ್ಮ ಮನೆಗಳಲ್ಲಿ ತಮ್ಮ ದೇಶದ ನಾಯಕನ ಭಾವಚಿತ್ರಗಳನ್ನ ಹಾಕೋದು ಕಡ್ಡಾಯವಾಗಿದೆ. ಹಾಕ್ತಿದ್ರೆ ಅಲ್ಲಿನ ಜನರಿಗೆ ಬರೀ ಜೈಲು ಶಿಕ್ಷೆ ಮಾತ್ರ ಅಲ್ಲ, ಮರಣದಂಡನೆ ಕೂಡ ವಿಧಿಸಲಾಗುತ್ತೆ. ಜನವರಿ 9, 2020 ಇಬ್ರು ಮಕ್ಕಳ ತಾಯಿ ತನ್ನ ಮನೆಯಿಂದ ಹೊರಗಡೆ ಇರುವಾಗ ತನ್ನ ಮನೆಯಿಂದ ಹೊಗೆ ಬರ್ತಿರೋದನ್ನ ನೋಡಿದ್ಲು. ತಕ್ಷಣ ಆಕೆ ಒಳಗಡೆ ಓಡಬಂದು ತನ್ನ 2 ಮಕ್ಕಳನ್ನ ಎತ್ಕೊಂಡು ಹೊರಗಡೆ ಓಡಬಂದಿದ್ಲು. ಅವರ ಜೀವ ಏನೋ ಉಳಿದಿತ್ತು. ಆದರೆ ಮಕ್ಕಳ ಜೊತೆಗೆ ಮನೆಯಲ್ಲಿದ್ದಂಥ ಸರ್ವಾಧಿಕಾರಿಗಳ ಫೋಟೋಗಳನ್ನ ರಕ್ಷಣೆ ಮಾಡಲಿಲ್ಲ ಎಂಬ ಕಾರಣ ಒಡ್ಡಿ ಆಕೆಯನ್ನ ಬಂಧಿಸಿ ಜೈಲಿಗೆ ಹಾಕಲಾಗಿತ್ತು. ಬೆಂಕಿಯಿಂದ ಬಚಾವಾದರೂ ಕೂಡ ಆಕೆ ಅಲ್ಲಿನ ವಿಚಿತ್ರ ಕಾನೂನಿನಿಂದ ಬಚಾವಾಗೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಮುಂದಿನ ನಿಯಮ ಉತ್ತರ ಕೊರಿಯಾದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಫ್ಯಾಷನ್ ಅನ್ನ ಅನುಸರಿಸಬಾರದು ಎಂಬ ನಿಯಮ ಕೂಡ ಇದೆ. ವೀಕ್ಷಕರೇ, ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆಯನ್ನ ಮಾಡ್ತಿದ್ದಾಗ ಭಾರತ ಮತ್ತು ಪಾಕಿಸ್ತಾನ ಹೇಗೆ ಒಂದಾಗಿದ್ವೋ ಹಾಗೇನೆ ಕೊರಿಯಾದಲ್ಲಿ ಜಪಾನಿನ ಆಳ್ವಿಕೆ ಇದ್ದಾಗ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಒಂದಾಗಿದ್ವು. ಆದರೆ ಜಪಾನ್ ಆಳ್ವಿಕೆ ಕೊನೆಗೊಂಡಾಗ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ನಮ್ಮ ಭಾರತ ಹಾಗೂ ಪಾಕಿಸ್ತಾನದ ಹಾಗೆ ಬೇರೆಯಾಗಿದ್ವು. ಹೀಗೆ ಆ ದೇಶಗಳು ಬೇರೆಯಾಗೋದಿಕ್ಕೆ ಆಗ ವಿವಿಧ ದೇಶಗಳು ಮತ್ತು ಸಿದ್ಧಾಂತಗಳು ಎರಡೂ ದೇಶಗಳಿಗೆ ಸಹಾಯ ಮಾಡಿದ್ವು.
ಉದಾಹರಣೆಗೆ ಅಮೆರಿಕ ಬಂಡವಾಳಶಾಹಿ ಸಿದ್ಧಾಂತವನ್ನ ಹೊಂದಿರುವಂತ ದೇಶ ಆಗಿದ್ದು ಅದು ದಕ್ಷಿಣ ಕೊರಿಯಾಕ್ಕೆ ಸಹಾಯ ಮಾಡ್ತು. ಅಲ್ಲಿ ಈಗಲೂ ಕೂಡ ಅದೇ ಐಡಿಯಾಲಜಿ ಚಾಲ್ತಿಯಲ್ಲಿದೆ. ಇನ್ನು ಆ ಒಂದು ಸಮಯದಲ್ಲಿ USSR ಉತ್ತರ ಕೊರಿಯಾವನ್ನ ಬೆಂಬಲಿಸ್ತು. ಹೀಗಾಗಿ ಅಲ್ಲಿ ಸಮಾಜವಾದಿ ಮತ್ತು ಕಮ್ಯುನಿಸ್ಟ್ ಸಿದ್ಧಾಂತ ಜಾರಿಯಲ್ಲಿದೆ. ದಕ್ಷಿಣ ಕೊರಿಯಾ ಮತ್ತು ಅಮೆರಿಕದ ಬಂಡವಾಳಶಾಹಿ ಸಿದ್ಧಾಂತ ಸಂಪೂರ್ಣವಾಗಿ ಕಿಮ್ ಜಾಂಗ್ ಉನ್ ಮತ್ತು ಅವರ ಕುಟುಂಬದ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ಆದ್ರಿಂದ ಉತ್ತರ ಕೊರಿಯಾದಲ್ಲಿ ಈ ರೀತಿಯ ಶಾರ್ಟ್ಸ್ ಅನ್ನ ಧರಿಸುವಂತಿಲ್ಲ, ಲೆದರ್ ಕೋಟ್ಗಳನ್ನ ಹಾಕುವಂತಿಲ್ಲ. ಕಿಮ್ ಜಾಂಗ್ ಉನ್ ಧರಿಸುವಂತ ಅಗಲವಾದಂತ ಪ್ಯಾಂಟ್ ಅನ್ನ ಇತರರು ಅನುಕರಣೆ ಮಾಡುವ ಹಾಗಿಲ್ಲ. ಪಾಶ್ಚಿಮಾತ್ಯ ಶೈಲಿಯ ಪರ್ಸ್ ಅಥವಾ ಬ್ಯಾಗ್ ಅನ್ನು ಕೂಡ ಕೊಂಡೊಯ್ಯೋದಕ್ಕೆ ಸಾಧ್ಯ ಇಲ್ಲ. ಮಹಿಳೆಯರ ಕೂದಲು ಸೊಂಟದ ಕೆಳಗೆ ಹೋಗುವಷ್ಟು ಉದ್ದವಾಗಿರಬಾರ್ದು. ಕೂದಲಿಗೆ ಕಲರ್ ಅನ್ನ ಹಾಕುವಂತಿಲ್ಲ. ಈ ರೀತಿಯ ಹೈ ಹೀಲ್ಸ್ ಅನ್ನ ಧರಿಸೋದಕ್ಕೆ ಅಲ್ಲಿ ಅನುಮತಿ ಇಲ್ಲ. ನೈಕ್, ಅಡಿಡಾಸ್, ಪೂಮಾನಂತ ಬ್ರಾಂಡ್ ಬಟ್ಟೆ ಹಾಗೂ ಶೂಗಳನ್ನು ಕೂಡ ಹಾಕಬಾರದು. ಇದೆಲ್ಲವನ್ನು ಕೂಡ ಸರಿಯಾಗಿ ನಿಭಾಯಿಸೋದಕ್ಕೆ ಕಿಮ್ ಒಂದು ಫ್ಯಾಷನ್ ಪೊಲೀಸ್ ಅನ್ನುವಂತ ಇಲಾಖೆಯನ್ನ ರಚಿಸಿದ್ದಾನೆ. ರಸ್ತೆಯಲ್ಲಿ ಹೋಗುವಾಗ ತಡೆದು ಅಥವಾ ಯಾವುದೇ ಸಮಯದಲ್ಲಾದ್ರೂ ಕೂಡ ಆ ಫ್ಯಾಷನ್ ಪೊಲೀಸರು ಮನೆಗೆ ನುಗ್ಗಿ ಯಾರು ನಿಯಮಗಳನ್ನ ಮುರಿದಿಲ್ವಾ ಅಂತ ಚೆಕ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ. ವೀಕ್ಷಕರೇ, ಸುಮ್ಮನೆ ಒಂದ್ಸಾರಿ ಯೋಚಿಸಿ ನೋಡಿ. ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರುವಂತ ನೀವುಗಳು ನಿಮ್ಗೆ ಇಷ್ಟ ಬಂದ ರೀತಿ ಯಾರ ಅಡೆತಡೆ ಇಲ್ಲದೆ ಸ್ವಾತಂತ್ರ್ಯವಾಗಿ ಬದುಕ್ತಿದ್ದೀರಾ. ಆದ್ರೆ ನೀವೇನಾದ್ರೂ ಉತ್ತರ ಕೊರಿಯಾದಲ್ಲಿ ಹುಟ್ಟಿದಿದ್ರೆ ನಿಮ್ಮ ಕತೆ ಹೇಗಿರ್ತಾ ಇತ್ತು ಅಂತ ಒಂದ್ಸಾರಿ ಯೋಚಿಸ್ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.